ಯುವಜನ ಫೆಡರೇಷನ್ DYFI ಇದರ ಜಂಟಿ ಆಶ್ರಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸ್ಮರಣೆ ಮಾಡಿಕೊಳ್ಳುವಂತಹ ಅವರ ಜನ್ಮ ತಿಂಗಳಿನ ಈ ಜನ್ಮದಿನಾಂಕ ಏಪ್ರಿಲ್ 14 ಕೂಡ ಅದರ ಭಾಗವಾಗಿ ಇವತ್ತು ಭಾವೈಕ್ಯ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ಅಧ್ಯಕ್ಷರಾದಂತಹ ಶ್ರೀಮತಿ ಈಶ್ವರಿ ಅವರಿಗೆ, ಅದೇ ರೀತಿ ಮುಖ್ಯ ಅತಿಥಿಯಾಗಿರುವ ಶ್ರೀಮತಿ ಕವಿತಾ ಅವರಿಗೆ, ಅದೇ ರೀತಿ ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಅವರು ಸೇರಿದ ಎಲ್ಲರಲ್ಲಿಯೂ ಕೂಡ ವಂದಿಸ್ತಾ, ನಾವು ಸಾಮಾನ್ಯವಾಗಿ ಮಾಡುವಂತಹ ಒಂದು ನಮ್ಮ ಕಣ್ಣೆದುರಿಗೆ ಕಾಣುವಂತಹ ರೂಢಿಯಾಗಿರುವಂತಹ ಸರಿ ತಪ್ಪು ಆಮೇಲೆ ಯಾವುದೋ ಒಂದು ತೊಂದರೆಗಳಾದಾಗ ಕೆಲವೊಮ್ಮೆ ಅನುಭವಿಸುವ ಮಾತ್ರ, ಕೆಲವೊಮ್ಮೆ ಪ್ರತಿರೋಧ ತೋರಿಸ್ತೇವೆ. ಆದರೆ ತುಂಬ ಪ್ರತಿರೋಧ ಬಂದಾಗ ಇಲ್ಲಿ ನಾವು ಅದಕ್ಕೆ ಹೊಂದಿಕೊಳ್ಳುವಂತಹ ಒಂದು ಕೆಟ್ಟ ಸ್ವಭಾವ ನಮ್ಮಲ್ಲಿ ಮೊದಲೆಲ್ಲೂ ರೂಢಿಯಾಗಿದೆ. ಆದರೆ ಅಂಬೇಡ್ಕರ್ ಯಾಕೆ ಇಂದಿಗೂ ಮುಂದಿಗೂ ಯಾವ ಮರೆಯಲಾದಂತಹ ಹೆಸರಾಗಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅಂತ ಹೇಳಿದ್ರೆ, ಅವರು ಎದುರಿಸಿದಂತಹ ಆ ಸಾಮಾಜಿಕ ಕ್ರೌರ್ಯ, ದಬ್ಬಾಳಿಕೆ, ದೌರ್ಜನ್ಯ ಎಲ್ಲವನ್ನೂ ಕೂಡ ಸವಾಲಾಗಿ ಸ್ವೀಕರಿಸಿ ಪ್ರತಿಯೊಂದಕ್ಕೂ ಕೂಡ ಬಡ್ಡಿ ಸಮೇತ ವಾಪಸ್ ಕೊಡುವಂತಹ ಎಚ್ಚರಿಕೆಯನ್ನು ಗಟ್ಟಿ ಮಾಡಿಕೊಂಡು ಬೆಳೀತಾ 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 ಯಾರು ಏರಲಾರದಷ್ಟು ಎತ್ತರಕ್ಕೆ ಅವರು ಏರಿದ್ದಾರೆ. ಆದ್ದರಿಂದ ಅವರಿಗೆ ಇಂದಿಗೂ ಎಂದಿಗೂ ಚಿರಸ್ಥಾಯಿಯಾಗಿ ಅವರ ಹೆಸರು ಉಳಿದುಕೊಳ್ಳುತ್ತದೆ. ಅಂಬೇಡ್ಕರ್ ಅವರ ಆ ಒಂದು ಸವಾಲು ಎದುರಿಸುವಂತಹ ರೀತಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ಅವರ ಚಿಂತನೆಗಳು ನಮಗೆ ಆದರ್ಶ ಆಗಬೇಕು ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಉದ್ದೇಶ. DYFI ಉದ್ದೇಶ ಏನು? ಸಮಾಜದಲ್ಲಿ ಸಮಾನತೆ. DHS ಉದ್ದೇಶ ಏನು? ಸಮಾಜದಲ್ಲಿ ಸಮಾನತೆ. ಮತ್ತು ಅಂಬೇಡ್ಕರ್ ಉದ್ದೇಶ ಏನು? ಸಮಾಜದಲ್ಲಿ ಸಮಾನತೆ. ಈ ರೀತಿಯ ಸಮನ್ವಯತೆ ಇದ್ದ ಕಾರಣವೇ ಅಂಬೇಡ್ಕರ್ ಬಗ್ಗೆ ವಿಶೇಷವಾದಂತಹ ಗೌರವ ಇಟ್ಟುಕೊಂಡು, ಅವರ ಆದರ್ಶಗಳಿಗೆ ಗೌರವ ಕೊಟ್ಟುಕೊಂಡು, ಅವರ ಚಿಂತನೆಗಳ ಮೌಲ್ಯಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಕೆಲಸಗಳನ್ನು ಸಹಜವಾಗಿ DYFI DHS ಸಂಪೂರ್ಣವಾಗಿ ಎಡ ಚಳವಳಿ ಮಾಡ್ತಾ ಇದೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೊತೆ ಒಡನಾಡಿಯಾಗಿದ್ದಂಥದ್ದು ಎಡ ಚಳವಳಿ ನಾಯಕರಿರುವಂಥದ್ದು ಇತಿಹಾಸದಲ್ಲಿ ದಾಖಲಾದಂತಹ ಸತ್ಯ. ಕೆಲವು ಭಿನ್ನಾಭಿಪ್ರಾಯಗಳಿದ್ದಿರಬಹುದು, ಅದು ಭಾರತದಂತಹ ದೇಶದಲ್ಲಿ, ಭಾರತದಲ್ಲಿ ಮಾತ್ರ ಪ್ರತ್ಯೇಕವಾಗಿ ಈ ಸಮಾಜದಲ್ಲಿ ಜಾತಿ ವರ್ಗೀಕರಣ ಮಾತ್ರವಲ್ಲ, ಜಾತಿಯ ಶೋಷಣೆ, ಜಾತಿಯ ದೌರ್ಜನ್ಯ, ಮೇಲೆ ಕೆಳಗೆ ಇರುವಂತಹ ವಿಭಜನೆ ಇದ್ದರ ಕಾರಣ ಭಾರತದ ಸಮಾಜಕ್ಕೊಂದು ಪ್ರತ್ಯೇಕವಾದಂತಹ ಶೋಷಣೆ ಇತಿಹಾಸ ಇದೆ. ಆದರೆ ಕಮ್ಯುನಿಸ್ಟ್ ಚಳವಳಿಗೆ ಕಾರ್ಲ್ ಮಾರ್ಕ್ಸ್ ತೋರಿಸಿಕೊಂಡಂತಹ ಸಾಮಾಜಿಕ ವಿಜ್ಞಾನಕ್ಕೆ ವರ್ಗ ಸಂಘರ್ಷವೇ, ವರ್ಗಗಳೇ ಪ್ರಮುಖ ಈ ಸಾಮಾಜಿಕ ಅಸಂತೋಲನಕ್ಕೆ ಕಾರಣ ಅಂತ ಹೇಳುವುದು ಅವರ ಪ್ರತಿಪಾದನೆಯಾಗಿತ್ತು. ಈ ಒಂದು ವಿಷಯದಲ್ಲಿ ಮಾತ್ರ ಅಂಬೇಡ್ಕರ್ ಇಲ್ಲ, ಜಾತಿ ಕೂಡ ಕಾರಣ ಆಗ್ತದೆ ಅನ್ನುವಂತಹ ಇನ್ನ ನಿಲುವು ಹೊಂದಿದ್ದಷ್ಟೇ ಹೊರತು ಕಮ್ಯುನಿಸ್ಟ್ ವಿರೋಧಿ ಅಂಬೇಡ್ಕರ್ ಆಗಿರಲಿಲ್ಲ, ಅಂಬೇಡ್ಕರ್ ವಿರೋಧಿ ಕಮ್ಯುನಿಸ್ಟ್ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಡೀ ಈಗಿನ ಸಮಾಜ ಮನು ಸಿದ್ಧಾಂತದಂತ ಹಿಂದಕ್ಕೆ ತಳ್ಳಲ್ಪಡುತ್ತಿರುವಂತಹ ಈ ವಾತಾವರಣದಲ್ಲಿ ಅಂಬೇಡ್ಕರ್ ಅವರನ್ನು ಬೇರೆ ಕಾರಣ ಇಲ್ಲದೆ, ಉಪಾಯ ಇಲ್ಲದೆ ನಾವು ಅಂಬೇಡ್ಕರ್ ಬೆಂಬಲಿಗ, ಅಂಬೇಡ್ಕರ್ ಜಯಂತಿ ಹೇಳುವಂತಹ ಅವರೇ ಅಧಿಕಾರದಲ್ಲಿರುವಂತಹ ಇಂದಿನ ವಾತಾವರಣದಲ್ಲಿ ನಿಜವಾಗಿಯೂ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸಮಾಜಕ್ಕೆ ವಿತರಿಸಬೇಕಾದ ಯಾರು? ನಿಜವಾಗಿಯೂ ಅಂಬೇಡ್ಕರ್ ಆದರ್ಶಗಳನ್ನು ಸಮಾಜದಲ್ಲಿ ರೂಢಿಸಲಿಕ್ಕೆ ಶ್ರಮಿಸಬೇಕಾದ ಯಾರು? ಎಡ ಚಳವಳಿಯಿಂದಾಗಲೇ ಆಗಬೇಕಾಗ್ತದೆ, ಜನ ಚಳವಳಿ ಆಗಬೇಕಾಗ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಕಳೆದ 8 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಎಡ ಚಳವಳಿಯ ನೇತೃತ್ವದಲ್ಲಿ ದಲಿತ ಹಕ್ಕು ಸಮಿತಿ DYFI ಆಶ್ರಯದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯ ದಿನ, ಕೆಲವು ದಿನ ಏಪ್ರಿಲ್ 22 ಆದರೂ ಕೂಡ ಆಕ್ಟಿವಿಟಿಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಕ್ಕೆ ಅವರ ಚಿಂತನೆಯ ಆದರ್ಶಗಳನ್ನು ವಿಸ್ತರಿಸಬೇಕು ಅಂತ ಹೇಳುವಂಥ ಆಸೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ನಾವು ಕನಸಿನಲ್ಲೂ ಕೂಡ
ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಮಾನ್ಯವಾಗಿ ಜನ ಆಲೋಚನೆ ಮಾಡೋದು ಒಂದು ಸ್ವಾರ್ಥ ಇರ್ತದೆ. ನಾನು ಕಷ್ಟ ಬಂದಂತಹ ಕಷ್ಟ ನನ್ನ ಹೆಂಡತಿ ಮಕ್ಕಳಿಗೆ ಬರಬಾರದು, ಅವರಾದ್ರೂ ಒಳ್ಳೆದರಲ್ಲಿ ಇರಬೇಕು ಇರುವಾಗ ಆ ಸ್ವಾರ್ಥದಲ್ಲಿ ಯಾರು ಸೀಮಿತವಾಗಿ ಯೋಚನೆ ಮಾಡ್ತಾರೆ. ಆದ್ರೆ ಅಂಬೇಡ್ಕರ್ ಅವರ ಮನೆಯನ್ನು ಆಲೋಚನೆ ಮಾಡಿದಲ್ಲ, ಇಡೀ ಸಮಾಜದಲ್ಲಿ ಅವರ ರೀತಿಯಲ್ಲಿ ಶೋಷಣೆ ಎದುರಿಸಿದಂತಹ ಸಮಾಜವನ್ನೇ ಅವರು ಮನೆಯವರಾಗಿ ಕಂಡರು. ಅವರು ನಾನು ಪಟ್ಟಂತಹ ಕಷ್ಟ ನಾಳೆ ಬರಬಾರದು, ಅವರು ನೆಮ್ಮದಿಯಲ್ಲಿ ಇರುವಂತಹ ಚಿಂತನೆಯನ್ನು ಸಂವಿಧಾನ ರಚನೆಯ ವಿಚಾರ ಆ ನಂತರ ಬಂದಂಥದ್ದು. ಅದರಿಂದ ಮೊದಲೇ ಅವರು ಆ ರೀತಿಯ ಚಳವಳಿಯಲ್ಲಿ ನುಗ್ಗಿ ಬೆಳೆದಂಥವರು. ಸಂವಿಧಾನದ ರಚನೆ ಆಗುವಾಗ ಕೂಡ ಈ ದೇಶದ ಯಾವುದೇ ಪಂಗಡ, ಜಾತಿ, ಧರ್ಮ, ಪ್ರಾದೇಶಿಕತೆ, ಭಾಷೆ ಯಾವುದಕ್ಕೂ ಕೂಡ ಅವರವರ ಕಟ್ಟುಪಾಡುಗಳಿಗೆ, ಸಂಪ್ರದಾಯಗಳಿಗೆ ಚೂರು ಕೂಡ ತೊಂದರೆ ಬಾರದ ರೀತಿಯಲ್ಲಿ ಆಚರಿಸಲಿಕ್ಕೆ ಅವಕಾಶ ಕೊಡುವ ರೀತಿಯಲ್ಲಿ ಸಂವಿಧಾನ ಬರೆದದ್ದು ಅಂತ ಹೇಳಿದ್ದಾರೆ. ಅದನ್ನು ಯಾರು ಕೂಡ ಒಬ್ಬರದ ಇನ್ನೊಬ್ಬರಿಗೆ ಹೇರಬಾರದಂತ ಕಡೆಯನ್ನು ಕೂಡ ಸಂವಿಧಾನದಲ್ಲಿ ಕೊಟ್ಟದ್ದು. ಆದರೆ ಇವೆಲ್ಲವನ್ನು ಕೂಡ ನಂಬಿಕೆಗಳನ್ನು, ತಿಳುವಳಿಕೆಗಳನ್ನಾಗಿ ಮಾರ್ಪಡಿಸಿ ಆ ಮೂಲಕ ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತ ಹೇಳುವ ರೀತಿಯಲ್ಲಿ ವೈಜ್ಞಾನಿಕತೆಯನ್ನು ಕೂಡ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ದು ಮತ್ತೊಂದು ಪ್ರಮುಖ ಹೆಜ್ಜೆ. ಈ ಎಲ್ಲವನ್ನು ಸೇರ್ಪಡಿಸಿದ್ರೆ ಅದೇ ಕಾರಣಕ್ಕೆ ಇಡೀ ಜಗತ್ತಿನಲ್ಲಿ ಭಾರತ ಸಂವಿಧಾನ ಅತ್ಯಂತ ಎತ್ತರದ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮ ಇಂದಿನ ಬದುಕಿಗೆ ಕಾರಣ ಆದಂಥದ್ದು ಈ ರೀತಿಯ ಶ್ರೇಷ್ಠ ಸಂವಿಧಾನ ಅಂತ ಹೇಳುವುದು ನಮಗೆ ಅರ್ಥ ಆಗಬೇಕು. ಈ ರೀತಿಯ ಶ್ರೇಷ್ಠ ಸಂವಿಧಾನಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಅಗಾಧ ಜ್ಞಾನ ಅಂತ ಹೇಳುವಂಥದ್ದು ಕೂಡ ನಮಗೆ ಅರ್ಥ ಆಗಬೇಕು. ಆ ಅಗಾಧ ಜ್ಞಾನ ಪಡೆಯುವ ಹಿಂದೆ ಅವರ ಚರಿತ್ರೆಯಲ್ಲಿ ಅವರು ಎದುರಿಸಿದಂತಹ ಆ ಶೋಷಣೆ, ಅವಮಾನ, ಅಪಮಾನಗಳನ್ನು, ಆರ್ಥಿಕ ಸಂಕಷ್ಟಗಳನ್ನು, ಜಾತಿಯ ದೌರ್ಜನ್ಯಗಳನ್ನು ಎಲ್ಲವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿಗೆ ತಲುಪಬೇಕು, ನಾವು ಹೋಗಬೇಕಾದ ಹಾದಿ ಯಾವುದು, ನಾವು ಮೈಗೂಡಿಸಿಕೊಳ್ಬೇಕಾದಂತಹ ಆದರ್ಶಗಳು ಯಾವುದು ಹೇಳಿ ಸಹಜವಾಗಿ ನಮ್ಮಲ್ಲಿ ಮನದಟ್ಟಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತಿನ ಭಾವೈಕ್ಯ ಸಮಾವೇಶ ಕೂಡ ಒಂದು ಸಣ್ಣ ಪ್ರಯತ್ನ, ಅದರ ಪರಿಣಾಮ ಅಗಾಧವಾಗಿದೆ ಅಂತ ಆಶಯವನ್ನು ವ್ಯಕ್ತಪಡಿಸಿದ ಅವಕಾಶ